ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಸಿಂಪಲ್ ಲೈಫ್ ಇನ್ ಒಮಾನ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಒಂದು ವೇಳೆ ನಮ್ಮ ವೀಡಿಯೋಸ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಈ ಸಪೋರ್ಟ್ ಹೀಗೆ ಇರಲಿ ಅಂತೇಳಿ ಕೇಳ್ಕೊಳ್ತೀನಿ. ಬನ್ನಿ ಈ ವಿಡಿಯೋದಲ್ಲಿ ಬೆಣ್ಣೆ ಹಣ್ಣಿನಿಂದ ಕ್ರೀಮಿಯಾದ ಫ್ರೂಟ್ ಬೌಲ್ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಹಾಗೆ ನನ್ನ ಮಕ್ಕಳು ಹೇಗೆಲ್ಲ ನಮಗೆ ಹೆಲ್ಪ್ ಮಾಡ್ತಾರೆ ಅಂತೇಳಿ ನೋಡೋಣ. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಮ್ಮ ಸಾವಯವ ಕೃಷಿಯ ಒಂದು ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಹೇಳಿ ನೋಡೋಣ. ಸಾವಯವ ಕೃಷಿ ಬಗ್ಗೆ ನನ್ನ ಅಭಿಪ್ರಾಯ ಏನು, ಹಾಗೆ ಇದರಿಂದ ನಮಗೆ ಹೆಲ್ಪ್ಫುಲ್ ಆಗಿದೆಯಾ ಹೇಗೆ ಅಂತ ಹೇಳಿ ಎಲ್ಲ ಹೇಳ್ತಾ ಹೋಗ್ತೀನಿ. ಬನ್ನಿ ಲೇಟ್ ಮಾಡೋದು ಬೇಡ, ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗೆ ನಾನೀಗ ಬೆಣ್ಣೆ ಹಣ್ಣು ಅಂದರೆ ಅವಕಾಡೋಯಿಂದ ಕ್ರೀಮಿ ಫ್ರೂಟ್ಸ್ ಬೌಲ್ ಹೇಗೆ ಮಾಡೋದು ಅಂಥೇಳಿ ನೋಡೋಣ. ನೋಡಿ, ಇದು ಬೆಣ್ಣೆ ಹಣ್ಣು ಅಂದರೆ ಅವಕಾಡೋ ಅಂಥೇಳಿ ಕರಿತೀವಿ. ನೋಡಿ ಇಷ್ಟು ಚೆನ್ನಾಗಿರುತ್ತೆ ಅಂಥೇಳಿ. ಈ ಒಂದು ಹಣ್ಣು ತುಂಬ ಒಳ್ಳೆಯದು. ಆದಷ್ಟು ಈ ಹಣ್ಣು ಸಿಕ್ಕಾಗ ಇದನ್ನ ಯೂಸ್ ಮಾಡ್ಕೊಳ್ಳಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಿಂದ ಈ ರೀತಿಯಾದ ಕ್ರೀಮಿ ಫ್ರೂಟ್ ಬೌಲ್ ಮಾಡ್ಬೋದು, ಅಥವಾ ಮಿಲ್ಕ್ ಶೇಕ್ನ ಮಾಡ್ಬೋದು, ಹಾಗೆಯೇ ಬ್ರೆಡ್ ಟೋಸ್ಟನ್ನು ಮಾಡ್ಬೋದು. ತುಂಬ ಚೆನ್ನಾಗಾಗತ್ತೆ. ನಾನು ಈ ಹಣ್ಣನ್ನು ತೊಗೊಂಡು ಇದನ್ನ ವಾಶ್ ಮಾಡ್ಕೊಂಡಿದ್ದೀನಿ. ಆ ನಂತರ ಇದನ್ನು ಈ ರೀತಿ ಮಧ್ಯೆ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದರ ಒಂದು ಸೀಡು ಇಷ್ಟು ದೊಡ್ಡ ಆಗಿರುತ್ತೆ. ಇದನ್ನು ತಗೊಂಡು ಈಗ ಇದ್ರ ಮಧ್ಯೆ ಇರೋ ಈ ರೀತಿ ಕಪ್ಪು ಕಲೆಗಳನ್ನೆಲ್ಲ ತೆಗಿತಾ ಬರಬೇಕು. ಇದು ಹಣ್ಣು ಹಾಳಾಗಿರೋದು ಅಥವಾ ಕೊಳ್ತೋಗಿರೋ ಅಂಥದ್ದಲ್ಲ. ಇದು ಆ ಸೀಡ್ ಇರುತ್ತಲ್ಲ ಅದ್ರದ್ದು ಒಂದು ಸಿಪ್ಪೆಯ ಒಂದು ಕಲೆಗಳು ಈ ರೀತಿ ಇರುತ್ತೆ ಅಷ್ಟೇ. ಇದನ್ನ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಬೇಕು. ನೋಡಿ ಈಗ ಎಷ್ಟು ದೊಡ್ಡದಾಗಿದೆ ಈ ಒಂದು ಬೆಣ್ಣೆ ಹಣ್ಣಿನ ಈ ಒಂದು ಸೀಡು. ತುಂಬ ದೊಡ್ಡದಾಗಿರುತ್ತೆ. ಮನೆಯಲ್ಲಿ ಸ್ವಲ್ಪ ಜಾಗ ಅಥವಾ ಜಮೀನು ಏನಾರು ಇದ್ದರೆ ಈ ಬೀಜವನ್ನು ಹಾಕಿ ಗಿಡ ಮಾಡಲಿಕ್ಕಾದರೆ ಟ್ರೈ ಮಾಡಿ. ಚೆನ್ನಾಗಿರುತ್ತೆ ಈ ಹಣ್ಣು, ತುಂಬ ಒಳ್ಳೆ ಹಣ್ಣು ಇದು. ಇದನ್ನ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಮಧ್ಯದಲ್ಲಿ. ಈಗ 2 ಪೀಸ್ಗಳನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆ ನಂತರ ಒಂದು ಸ್ಪೂನಿನ ಸಹಾಯದಿಂದ ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಹಾಕ್ತಾ ಹೋಗಬೇಕು. ಈ ರೀತಿಯಾಗಿ ತುಂಬ ಸ್ಮೂತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಈ ಹಣ್ಣು. ಹೆಚ್ಚಿಗೆ ಸ್ವೀಟ್ ಇರೋದಿಲ್ಲ. ತುಂಬ ಒಳ್ಳೆ ಹಣ್ಣು ಅಂತಲೇ ಹೇಳ್ಬೋದು. ಯಾರು ಬೇಕಿದ್ರೂ ಇದನ್ನು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ತುಂಬ ಸ್ವೀಟಾಗಿ ಇರದೇ ಇರೋದ್ರಿಂದ ಈ ಒಂದು ಹಣ್ಣನ್ನು ಶುಗರ್ ಇದ್ದರೂ ಸಮೇತ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ತುಂಬ ಒಳ್ಳೆ ಹಣ್ಣು ಇದು. ತುಂಬ ಕ್ರೀಮಿಯಾಗಿ ಬರುತ್ತೆ ಈ ಒಂದು ಹಣ್ಣಿಂದ. ಯಾವುದಾದ್ರೂ ಮಿಲ್ಕ್ ಶೇಕು ಹಾಗೆಯೇ ಈ ಥರ ಕ್ರೀಮಿ ಫ್ರೂಟ್ ಬೌಲ್ ಎಲ್ಲ ಮಾಡಿದಾಗ ಇದಕ್ಕೆ ನಾನೀಗ ಸ್ವಲ್ಪ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಏಲಕ್ಕಿಯ ಬೀಜಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು 10 ರಿಂದ 12 ಗೇರು ಬೀಜಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಗೇರು ಬೀಜ ಅಂತೂ ಒಳ್ಳೆ ಟೇಸ್ಟನ್ನೇ ಕೊಡುತ್ತೆ. ಹಾಗೆ ನೀವಿಲ್ಲಿ ಸ್ವೀಟ್ ಬೇಕು ಅಂದರೆ ಮಾತ್ರ ಆ್ಯಡ್ ಮಾಡ್ಕೊಬೇಕು. ನಾನು ಇಲ್ಲಿ ಸ್ವಲ್ಪ ಬೆಲ್ಲವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲ ಅಂತ ಅಂದರೆ ಡೇಟ್ಸನ್ನು ಕೂಡ ಹಾಕೊಬೋದು, ಖರ್ಜೂರಗಳನ್ನು. ತುಂಬ ಒಳ್ಳೆ ಟೇಸ್ಟನ್ನ ಕೊಡುತ್ತೆ ಡೇಟ್ಸ್ ಹಾಕೊಂಡಾಗ. ನನ್ನ ಹತ್ರ ಇವತ್ತು ಡೇಟ್ಸ್ ಇದ್ದಿಲ್ಲ, ಅದಕ್ಕೋಸ್ಕರ ನಾನೀಗ ಸ್ವಲ್ಪ ಬೆಲ್ಲವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಕ್ರೀಮಿಯಾಗಿ ಬೆಣ್ಣೆಹಣ್ಣು ಈಗ ರೆಡಿಯಾಗಿದೆ. ಈ ರೀತಿಯಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡ್ಬೋದು. ಸಿಕ್ಕಾಪಟ್ಟೆ ಕ್ರೀಮಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈಗ ನನ್ನ ಮನೇಲಿ ಏನೇನು ಅವೈಲೇಬಲ್ ಇದೆಯೋ ಅದೆಲ್ಲ ಹಣ್ಣುಗಳನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ. ಸೇಬು, ಹಾಗೆ ದ್ರಾಕ್ಷಿ, ಗೋಡಂಬಿ. ನೀವು ಖರ್ಜೂರವನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದಾಗ ತುಂಬ ಚೆನ್ನಾಗಾಗುತ್ತೆ. ಈಗ ಸ್ವಲ್ಪ ನಾನು ಸೇಬು ಹಣ್ಣನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ನನಗೆ ಇದಕ್ಕೆ ಸ್ವಲ್ಪ ಒಣ ದ್ರಾಕ್ಷಿಗಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ನಾನು ಗೋಡಂಬಿಗಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಮನೇಲಿ ಯಾವೆಲ್ಲ ಹಣ್ಣುಗಳು ಅವೈಲೇಬಲ್ ಇರುತ್ತೋ ಆ ಎಲ್ಲ ಹಣ್ಣುಗಳನ್ನು ಕೂಡ ಹಾಕ್ಬೋದು. ಬನಾನಾ, ಹಾಗೆಯೇ ಪೇರು, ಮ್ಯಾಂಗೋ, ಪಪ್ಪಾಯ, ಹಾಗೆ ಪೇರ್ಲೆ ಹಣ್ಣು, ಇದೆಲ್ಲದನ್ನೂ ಹಾಕಿ ಕೂಡ ಮಾಡ್ಬೋದು. ತುಂಬ ಒಳ್ಳೆ ಒಂದು ಹೆಲ್ದಿಯಾದ ಫ್ರೂಟ್ ಬೌಲ್ ರೆಡಿ ಆಗುತ್ತೆ ಅಂತ ಹೇಳ್ಬೋದು. ಮಕ್ಕಳಿಗೂ ಹಾಗೆ ಎಲ್ರಿಗೂ ಇಷ್ಟ ಆಗಿರುವಂಥ ಒಂದು ಒಳ್ಳೆ ಫ್ರೂಟ್ಸ್ ಬೌಲ್ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂಥೇಳಿ. ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ, ಅಥವಾ ಡಯಟ್ ಮಾಡುವಂಥವ್ರು ಅಥವಾ ಜಿಮ್ ಮಾಡುವಂಥವ್ರು, ಪ್ರೀ ವರ್ಕೌಟ್ ಅಥವಾ ಪೋಸ್ಟ್ ವರ್ಕೌಟ್ ನಂತರ ಎಲ್ಲ ಇದನ್ನ ಯೂಸ್ ಮಾಡ್ಬೋದು. ಮನೆ ತೋಟ ಗದ್ದೆಯಲ್ಲಿ ಈ ರೀತಿಯಾದ ಬೆಣ್ಣೆ ಹಣ್ಣುಗಳ ಗಿಡ ಅಥವಾ ಪೇರ್ಲೆ ಗಿಡ ಈ ರೀತಿ ಎಲ್ಲ ಹಾಕಿ ಬೆಳೆಸೋದ್ರಿಂದ ನಮಗೆ ಎಲ್ಲ ಹಣ್ಣುಗಳು ಮನೇಲೆ ಅವೈಲೇಬಲ್ ಆಗುವಂಥದ್ದಾಗತ್ತೆ. ಈಗ ಎಲ್ಲ ಹಣ್ಣುಗಳನ್ನು ಬೆಳೆಯೋಕ್ಕೆ ಸಾಧ್ಯ ಆಗದೇ ಇರ್ಬೋದು. ಅಟ್ಲೀಸ್ಟ್ ಬೆಳೆಯುವಂಥ ಹಣ್ಣುಗಳು, ನಮ್ಮ ಭೂಮಿಗಳಲ್ಲಿ ಬರೋ ಅಂಥ ಹಣ್ಣುಗಳ ಒಂದು ಗಿಡಗಳನ್ನು ಹಾಕಿ ಈ ರೀತಿಯಾಗಿ ಹಣ್ಣುಗಳನ್ನು ಬೆಳೆಯೋದ್ರಿಂದ ಎಲ್ಲ ಒಳ್ಳೊಳ್ಳೆ ಆರೋಗ್ಯಕರ ಹಣ್ಣುಗಳನ್ನು ನಾವೇ ಬೆಳೆದು ತಿಂತಾ ಇದ್ದೀವಿ ಅನ್ನೋ ಒಂದು ಖುಷಿ ಇರುತ್ತೆ. ಹಾಗೆ ಹೀಗೆ ಮಾತಾಡ್ತಾ ಈಗ ನಮ್ಮ ಈ ಒಂದು ಸಾವಯವ ಕೃಷಿ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ನಮಗೆ ತುಂಬಾ ಇಷ್ಟ ಈ ಒಂದು ಸಾವಯವ ಕೃಷಿ. ಯಾವುದೇ ರೀತಿಯಾದ ಗೊಬ್ಬರ ಅಥವಾ ಔಷಧಿ ಇದೆಲ್ಲ ಸಿಂಪಡಣೆ ಮಾಡದೆ ಮಾಮೂಲಿಯಾಗಿ ನ್ಯಾಚುರಲ್ ಆಗಿ ಬೆಳೆಯುವಂಥದ್ದು. ಹಾಗೆಯೇ ಏನಿದ್ರೂ ಹಸುವಿನ ಗೊಬ್ಬರ ಅಥವಾ
ಬೇವಿನ ಹಿಂಡಿ ಅಂಥೇಳಿ ಕರೀತಾರೆ, ಅದನ್ನೆಲ್ಲ ಹಾಕಿ ಬೆಳೆಸೋ ಅಂಥದ್ದು. ಈ ಥರ ಮಾಡಬೇಕು ಅಂಥೇಳಿ ಇದೆಲ್ಲ ನಮ್ಮ ಅಪ್ಪನ ಐಡಿಯಾ. ಅವ್ರು ಇದೇ ರೀತಿಯಲ್ಲಿ ನಮ್ಮ ಎಲ್ಲ ತೋಟಗಳನ್ನು ಮಾಡಿರೋ ಅಂಥದ್ದು. ಯಾವುದೇ ರೀತಿ ಗೊಬ್ಬರ ಆಗಿರ್ಬೋದು ಅಥವಾ ಔಷಧಿ ಆಗಿರ್ಬೋದು ಏನನ್ನೂ ಹಾಕೋಲ್ಲ. ಜಸ್ಟು ಈ ರೀತಿ ಬೇವಿನ ಹಿಂಡಿ ಅಥವಾ ಸಗಣಿ ಗೊಬ್ಬರ ಈ ರೀತಿಯೇ ಹಾಕಿ ಮಾಡುವಂಥದ್ದು. ಯಾಕಂತ ಅಂದರೆ ನಾವು ಮನೇಲಿ ಬೆಳೆದಿದ್ದೀವಿ, ನಾವೇನೋ ಔಷಧಿಗಳನ್ನು ಸಿಂಪಡಿಸಿಲ್ಲ, ನಮ್ಮ ಮನೆಯವರಿಗೆ ನಾವು ಹೆಲ್ತಿಯಾದ ಫುಡ್ನ ಕೊಡ್ತಾ ಇದ್ದೀವಿ, ಅಥವಾ ನಾವು ತಿಂತಿರೋ ಫುಡ್ ಯಾವುದೇ ಕೆಮಿಕಲ್ ಇಲ್ಲ ಅನ್ನೋ ಒಂದು ಭರವಸೆ ನಮಗಿರತ್ತಲ್ಲ, ಅದಕ್ಕಿಂತ ಹೆಚ್ಚಿಗೆ ಏನೂ ಬೇಕಾಗಿರೋಲ್ಲ. ಈಗೆಲ್ಲ ಸಾಕಷ್ಟು ಜನ ಈ ರೀತಿ ಸಾವಯವ ಕೃಷಿ ಕಡೆನೇ ಒಲವನ್ನು ತೋರಿಸ್ತಾ ಇದ್ದಾರೆ. ಅದು ತುಂಬ ಒಳ್ಳೆಯ ವಿಷಯ. ಇನ್ನು ಕೆಲವೊಬ್ಬರಿಗೆ ಇವ್ರು ಏನು ಮಾಡ್ತಿದ್ದಾರೆ, ಮಾಡಲಿಕ್ಕೆ ಕೆಲಸ ಇಲ್ವಾ, ಈ ರೀತಿ ಎಲ್ಲ ಮಾಡಿದಾಗ ಗಿಡಗಳ ಬೆಳವಣಿಗೆ ಚೆನ್ನಾಗಾಗಲ್ಲ, ಔಷಧಿ ಹಾಕಲೇಬೇಕು, ಗೊಬ್ಬರ ಹಾಕಲೇಬೇಕು ಅಂತ ಹೇಳೆಲ್ಲ ಅಂದ್ಕೊಂಡಿರ್ತಾರೆ. ಬಟ್ ಅದೆಲ್ಲ ತಪ್ಪು ಅಂತಲೇ ಅನಿಸುತ್ತೆ. ಯಾಕಂತ ಅಂದರೆ ಔಷಧಿ ಗೊಬ್ಬರ ಇಲ್ಲದೆ ಏನು ಗಿಡಗಳು ಬೆಳಿಬೋದು. ಯಾವ ರೀತಿ ಅಂತ ಅಂದರೆ ಈ ರೀತಿ ಸಾವಯವವಾಗಿ ನಾವು ಗೊಬ್ಬರ ಅಥವಾ ಬೇವಿನ ಹಿಂಡಿ ಈ ರೀತಿ ಎಲ್ಲ ಹಾಕೋದ್ರಿಂದ, ಅಥವಾ ಗಿಡ ಮರಗಳ ಒಂದು ಎಲೆಗಳೇ ಉದುರಿರುತ್ತಲ್ಲ ಅದನ್ನೆಲ್ಲ ತೊಗೊಂಡು ಗೊಬ್ಬರ ಮಾಡಿ ಹಾಕೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಒಬ್ಬೊಬ್ಬರ ಆಲೋಚನೆ ಹಾಗೆ ಭರವಸೆಗಳು ಬೇರೆ ಬೇರೆ ಆಗಿರುತ್ತೆ. ನಮಗೆ ಈ ಒಂದು ಸಾವಯವ ಕೃಷಿಯಲ್ಲಿ ಖುಷಿ ಇದೆ, ಹಾಗೆಯೇ ಒಂಥರ ನೆಮ್ಮದಿ ಅನ್ನೋದಿದೆ. ನಾನು ನಮ್ಮ ಅಪ್ಪ ಫೋನಲ್ಲಿ ಮಾತಾಡಿದ್ರೆ ಆಲ್ಮೋಸ್ಟ್ ನಮ್ಮದು ಬರೀ ಗದ್ದೆ ತೋಟ ಇದರದ್ದೇ ಮಾತುಕತೆಗಳಾಗಿರುತ್ತೆ. ಅಷ್ಟು ಇಷ್ಟ ನನಗೂ ಗದ್ದೆ ತೋಟ ಎಲ್ಲ ಅಂತ ಅಂದರೆ. ನಾನು ಆಲ್ಮೋಸ್ಟ್ ಯೂಟ್ಯೂಬಲ್ಲೆಲ್ಲ ನೋಡೋ ಅಂಥದ್ದು ಅಥವಾ ಫೇಸ್ಬುಕ್ಕಲ್ಲೆಲ್ಲ ಓದೋ ಅಂಥದ್ದೆಲ್ಲ ಈ ರೀತಿ ಕೃಷಿಗೆ ಸಂಬಂಧಪಟ್ಟಿದ್ದೆ. ಹಾಗೆ ನಮ್ಮ ಅಪ್ಪನೂ ಅದೇ ರೀತಿಯಲ್ಲಿ ಮಾಡ್ತಾರೆ. ಈ ರೀತಿಯಾಗಿ ಮಾಹಿತಿಗಳನ್ನು ಶೇರ್ ಮಾಡ್ಕೊಳ್ತಾ ಇರ್ತೀವಿ. ನಿಮಗೂ ಇಷ್ಟ ಆಯಿತಾ ಈ ಸಾವಯವ ಕೃಷಿ? ನಿಮಗೂ ಇಷ್ಟ ಆಗಿದ್ದರೆ ಅಥವಾ ಏನಾದರೂ ತಪ್ಪು ಸರಿಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಆಯಿತು ನಮ್ಮ ಸಾವಯವ ಕೃಷಿಯ ಒಂದು ಎಕ್ಸ್ಪೀರಿಯೆನ್ಸು. ಈಗ ನಾವು ಲುಲ್ಲು ಹೋಗಿ ಬರೋಣ ಅಂಥೇಳಿ ಹೋಗ್ತಾ ಇದ್ವಿ. ನಾವಿಲ್ಲಿ ಹೆಚ್ಚಿಗೆ ಹೋಗುವಂಥದ್ದೇ ಲುಲ್ಲು ಮಾಲು. ಯಾಕಂತಂದರೆ ಲುಲ್ಲುನಲ್ಲಿ ನಮಗೆ ಏನೇನು ಬೇಕೋ ಅದೆಲ್ಲ ಅವೈಲೇಬಲ್ ಇರುತ್ತೆ, ಒಂದೇ ಕಡೆನೇ ಎಲ್ಲ ಸಿಕ್ಬಿಡುತ್ತೆ. ಅದಕ್ಕೋಸ್ಕರ ಹೆಚ್ಚಿಗೆ ಹೋಗೋದೇ ಲುಲ್ಲುಗೆ. ಅದಕ್ಕೆ ಹೋಗಿದ್ವಿ ಕೂಡ. ಇವತ್ತಿಲ್ಲಿ ಮಳೆ ತುಂಬ ಕಮ್ಮಿ ಇತ್ತು. ಯಾಕಂತ ಅಂದರೆ ಒಂದು ವೀಕಿಂದ ಫುಲ್ ಕಂಟಿನ್ಯೂ ಆಗಿ ಮಳೆ ಬರ್ತಾನೆ ಇತ್ತು. ಬಟ್ ಇವತ್ತೊಂದು ಸ್ವಲ್ಪ ಮಳೆ ಕಮ್ಮಿ ಇತ್ತು. ಹಾಗೆಯೇ ಬಿಸಿಲು ಬಂದಿತ್ತು. ತುಂಬ ದಿನಗಳ ನಂತರ ನಾವು ಬಿಸಿಲನ್ನು ನೋಡಿದ್ದು ಅಂತ ಹೇಳ್ಬೋದು. ಯಾಕೋ ಇವತ್ತು ಮಳೆ ಕಮ್ಮಿ ಇತ್ತು. ಹಾಗೆ ನನ್ನ ಹಸ್ಬೆಂಡಿಗೂ ರಜೆ ಇದ್ದಿದ್ದರಿಂದ ನಾವೀಗ ಲುಲ್ಲುಗೆ ಹೋಗ್ತಾ ಇದ್ದೀವಿ. ಈಗ ಹೋಗಿ ಶಾಪಿಂಗ್ ಎಲ್ಲ ಆಗಿ ಈಗ ವಾಪಸ್ ಬರುವಾಗ ನೋಡಿ ನನ್ನ ಮಗನ ಕೈಯಲ್ಲಿ ಬಲೂನ್ ಇದೆ ಡಿಂಪು ಹತ್ರ. ಇಲ್ಲಿ ಲುಲ್ಲುನಲ್ಲಿರೋ ಮಲ್ಬಾರ್ ಗೋಲ್ಡಲ್ಲಿ ಯಾವಾಗಲೂ ಈ ರೀತಿ ಬಲೂನ್ಗಳನ್ನು ಕೊಡ್ತಾ ಇರ್ತಾರೆ ವೀಕೆಂಡಲ್ಲಿ. ಹಾಗೆ ಅಲ್ಲಿರೋರು ನಮ್ಮ ಕನ್ನಡದವರು, ಉಡುಪಿಯವರು, ಯಾವಾಗಲೂ ಹೋದಾಗ ಚೆನ್ನಾಗಿ ಮಾತಾಡಿಸಿ ಹಾಗೆ ಈ ರೀತಿ ಬಲೂನ್ ಇಬ್ಬರಿಗೂ ಕೊಟ್ಟು ಕಳಿಸ್ತಾರೆ ಅವರು. ಏನು ತೊಗೊಳ್ತೇ ಇರಲಿ ಆ ರೀತಿಯೆಲ್ಲ ಏನೂ ಇಲ್ಲ, ಬಟ್ ಈ ರೀತಿ ಕೊಟ್ಟು ಕಳಿಸ್ತಾರೆ. ಇವರಿಗಂತೂ ತುಂಬ ಖುಷಿ. ಹೋದ ತಕ್ಷಣ ಅವ್ರನ್ನೇ ನೋಡ್ತಾ ಇದ್ದಾರೆ, ಅಂಕಲ್ ಇದ್ದಾರಾ ಅಂತ ಹೇಳಿ. ಈ ರೀತಿ ಬಲೂನ್ನ ತೊಗೊಂಡು ನಾವು ಮನೆಗೆ ಬಂದ್ವಿ. ಈಗ ನೋಡಿ ಇಬ್ಬರು ಸೇರಿಕೊಂಡು ನಮ್ಮಿಬ್ಬರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ನನಗೆ ನನ್ನ ಹಸ್ಬೆಂಡ್ಗೆ. ಈಗ ಐಟಮ್ಸ್ ಎಲ್ಲ ತೊಗೊಳ್ತಾ ಇದ್ದಾರೆ ಹೊರಗಡೆ. ಕಂದು ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮಾಡ್ತಾನೆ ಅಂತ ನಿಮಗೆಲ್ಲ ಗೊತ್ತು. ಈಗ ಕಂದನ್ನು ನೋಡಿ ಈಗ ಡಿಂಪುನು ಎಲ್ಲ ಕೆಲಸಗಳನ್ನು ಕಲಿತಾ ಇದ್ದಾನೆ, ಹಾಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ನಾವು ಬಂದು ಡಿಕ್ಕಿ ಓಪನ್ ಮಾಡಿದ ತಕ್ಷಣ ಅವನೇ ಈ ಒಂದು ಬ್ಯಾಗ್ನೆಲ್ಲ ತೊಗೊಳ್ತಾ ಇದ್ದ. ಖುಷಿ ಅನಿಸೋದು. ಅದಕ್ಕೆ ವಿಡಿಯೋ ಮಾಡ್ಕೊತಾ ಇದ್ದೆ. ಯಾಕಂತ ಅಂದರೆ ಮಕ್ಕಳು ನಾವು ಏನು ಮಾಡ್ತೀವಿ ಅದನ್ನೇ ನೋಡಿ ಕಲಿಯೋ ಅಂಥದ್ದು. ಕಂದು ಯಾಕೆ ಎಲ್ಲ ಕೆಲಸಗಳನ್ನು ಕಲಿತಾ ಇದ್ದಾನೆ ಅಂತ ಅಂದರೆ ಅವ್ನು ನಮ್ಮನ್ನು ನೋಡ್ತಾನೆ, ನಮ್ಮನ್ನು ನೋಡಿ ಅದನ್ನು ಫಾಲೋ ಮಾಡ್ತಾನೆ. ಈಗ ಅವನನ್ನು ನೋಡಿ ಅವನ ತಮ್ಮ ಫಾಲೋ ಮಾಡ್ತಾ ಇದ್ದಾನೆ. ಯಾವ ಕೆಲಸನೂ ಇದು ಗಂಡು ಮಕ್ಕಳು ಮಾಡೋದು ಹೆಣ್ಮಕ್ಳು ಮಾಡೋದು ಅಂಥೇಳಿ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಹೋಗಬಾರ್ದು. ಹಾಗೆಯೇ ಎಲ್ಲ ಕೆಲಸನೂ ಎಲ್ಲರೂ ಕಲೀಲಿಕ್ಕೆ ಬಿಡಬೇಕು. ಈಗ ನನ್ನ ಹಸ್ಬೆಂಡ್ ಆಯಿತು, ಅವರು ಎಲ್ಲ ಕೆಲಸಗಳನ್ನು ಮಾಡ್ತಾರೆ, ಹಾಗೆ ನಾನು ಆಯಿತು ಎಲ್ಲ ಕೆಲಸಗಳನ್ನು ಮಾಡ್ತೀನಿ. ಆ ರೀತಿಲಿ ನೋಡಿ ಈಗ ಕಂದು ಕಲ್ತಿರೋ ಅಂಥದ್ದು. ಕಂದನ್ನು ನೋಡಿ ಈಗ ಡಿಂಪು ಕಲಿತಾ ಇದ್ದಾನೆ. ಈ ರೀತಿಯಾಗಿ ನಡೀತಾ ಹೋದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಹಾಗೆ ನಮ್ಮಗಳಿಗೂ ಕೆಲಸ ಕಲಿಸಿರೋರು ನಮ್ಮ ತಂದೆ ತಾಯಿಗಳೇ ಆಗಿರ್ತಾರೆ. ಆ ರೀತಿಲಿ ನಾವು ಇವ್ರುಗಳಿಗೆಲ್ಲ ಕಲಿಸ್ತಾ ಹೋಗಬೇಕು. ಇಲ್ಲ ಅಂತಂದರೆ ಲೈಫು ಮುಂದೆ ಕಷ್ಟ ಆಗಿಬಿಡುತ್ತೆ. ಹಾಗೆ ಹೀಗೆ ಎಲ್ಲ ಐಟಮ್ಸ್ ಎಲ್ಲ ತೆಗೆದಿಡ್ತಾ ಇದ್ದಾನೆ ಡಿಂಪು. ಇದಿಷ್ಟು ಆಗಿತ್ತು ಇವತ್ತಿನ ವ್ಲಾಗು. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಸಿಂಪಲ್ ಲೈಫ್ ಒಮಾನ್ ಅಂತ ಹೇಳಿ ನಮ್ಮ ಪೇಜ್ ಇದೆ, ಅದನ್ನ ಫಾಲೋ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮ್ಮ ಚಾನಲ್ನ ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಈ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ, ಹೀಗೇ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.